ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆದಂತಹ ಡಿಗ್ರಿ ವಿದ್ಯಾರ್ಥಿನಿ ಪ್ರಬುದ್ಧ ಕೊಲೆಗೆ ಸಂಬಂಧಪಟ್ಟಂತೆ ಕೊಲೆ ಮಾಡಿದಂತಹ ವ್ಯಕ್ತಿ ಅಪ್ರಾಪ್ತ ಅನ್ನೋದನ್ನ ನೀವು ಈಗಾಗಲೇ ತಿಳ್ಕೊಂಡಿದ್ರಿ. ಬಟ್ ಆತನ ಪ್ರೀ ಪ್ಲಾನು, ಆತನ ಮನಸ್ಥಿತಿ ಒಂದೊಂದಾಗಿ ಆಚೆ ಬರ್ತಾ ಇದ್ದ ಹಾಗೆ ಆತ ಸಮಾಜಕ್ಕೆ ಎಷ್ಟೊಂದು ದೊಡ್ಡ ಥ್ರೆಟ್ ಆಗಿರಬಹುದು ಅಂತ ಅನಿಸ್ತಾ ಇದೆ. ಅಪ್ರಾಪ್ತನಾದ್ರೂ ಕೂಡ ಯಾರಿಗೂ ಕಮ್ಮಿ ಇಲ್ಲ ಆತನ ಕ್ರಿಮಿನಲ್ ಮೈಂಡ್ ಸೆಟ್. ಪಬ್ಲಿಕ್ ಟಿವಿಯಲ್ಲಿ ಪ್ರಬುದ್ಧ ಹತ್ಯೆಯ ಇನ್ನೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಆರಂಭಿಕ ಹಂತದಲ್ಲಿ ಡಿಗ್ರಿ ವಿದ್ಯಾರ್ಥಿನಿ ಪ್ರಬುದ್ಧ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಅನುಮಾನ ಆಯಿತು. ಇನ್ಫ್ಯಾಕ್ಟ್ PM ಮಾಡಿದ್ರಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಮಾಡಿದ್ರಲ್ಲ, ಅವರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಇದು ಆರಂಭಿಕ ಹಂತದಲ್ಲಿ ಸೂಸೈಡಾ ಅಥವಾ ಕೊಲೆನಾ ಅಂತ. ಅಂದ್ರೆ ಅಷ್ಟು ಖತರ್ನಾಕ್ ಪ್ಲಾನ್ ಅನ್ನ ಅಪ್ರಾಪ್ತ ಬಳಸಿದ್ರ ಬಗ್ಗೆ ಈಗಾಗಲೇ ನಾವು ಹೇಳಿದ್ವಿ ನಿಮಗೆ. ಈಗ ಮತ್ತೊಂದು ಡೆಡ್ಲಿ ವಿಚಾರ, ಈ 14ರಿಂದ 15 ವರ್ಷದ ವಯಸ್ಸಿನ ಬಾಲಕನ ಮನಸ್ಥಿತಿಯನ್ನ ರಿವೀಲ್ ಮಾಡುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇಡೀ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ರು. ಕೇವಲ 2,000 ವಿಚಾರವಾಗಿ ಹೇಗೊಂದು ಮರ್ಡರ್ ನಡೆದು ಹೋಗುತ್ತೆ ಅಂತ. ಆರಂಭಿಕ ಹಂತದಲ್ಲಿ ಅವರ ತಾಯಿ ಬಿಟ್ರೆ ಸ್ವತಃ ತನಿಖೆಗೆ ಇಳಿದಂತಹ ಪೊಲೀಸರಿಗೂ ಕೂಡ ಇದು ಸೂಸೈಡ್ ಇದ್ದಿರಬಹುದು ಅಂತ ಅನಿಸುವಷ್ಟು ಸಹಜವಾಗಿ ಆ ಸೀನನ್ನ, ಕ್ರೈಮ್ ಸೀನನ್ನ ಕ್ರಿಯೇಟ್ ಮಾಡಿದ್ದ ಬಾಲಕ. ಬಟ್ ಫೈನಲಿ ಈ ಕೊಲೆಯ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದರೆ ಆತನ ಒಂದೊಂದೇ ಖತರ್ನಾಕ್ ಮನಸ್ಥಿತಿ ಬಯಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಆತ ಹೇಗೆ ಪ್ಲಾನ್ ಮಾಡಿದ್ದ ಅನ್ನೋದನ್ನ ನಾವು ಹೇಳಿದ್ವಿ. ಆ ಪ್ಲಾನ್ನ ಭಾಗ ಇನ್ನೊಂದಷ್ಟು ಡೀಟೇಲ್ಸ್. ಪ್ರಬುದ್ಧ ಕೊಲೆಯನ್ನ ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಆ ಬಾಲಕ ವಿಪರೀತವಾಗಿ ಪ್ರಯತ್ನ ಪಟ್ಟಿದ್ದ ಅಪ್ರಾಪ್ತ. ಪ್ರಬುದ್ಧ ಮೈಮೇಲಿದ್ದ ಆತ್ಮಹತ್ಯೆಯ ಕಲೆ ಹಾಗೂ ಗುರುತು, ಈ ಹಿಂದೆ ಇದ್ದಂತಹ ಕಲೆ ಮೇಲೆಯೇ ಆ ಆರೋಪಿ ಕೊಯ್ದಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಆಕೆ ಈ ಹಿಂದೆ ಕೂಡ ಅಟೆಂಪ್ಟ್ ಮಾಡ್ಕೊಂಡಿದ್ಲು ಅನ್ನೋದು ಆತನ ವರ್ಷನ್. ಸೊ ಅದನ್ನ ಕೇಳಿಸ್ಕೊಂಡಿದ್ದ ಆತ. ಸೊ ಅದ್ರ ಪ್ರಕಾರನೇ ಎಲ್ಲೆಲ್ಲಿ ಆಕೆ ಕಲೆ ಮಾಡ್ಕೊಂಡಿದ್ಲು ಅಲ್ಲೇ ವಾಪಸ್ ಕೊಯ್ದಿದ್ದ. ಸೊ ಹಳೆ ಗುರುತಿನ ಮೇಲೇನೆ ಚಾಕುವಿನಿಂದ ಅಪ್ರಾಪ್ತ ಕೊಯ್ದು ಅದನ್ನ ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಹೇಳ್ಕೊಳ್ಳೋಕೆ ಆತನಿಗೆ ಜಸ್ಟ್ 14ರಿಂದ 15 ವರ್ಷ. ಬಟ್ ಆತನ ಕ್ರಿಮಿನಲ್ ಮೈಂಡ್ ಹೇಗೆ ವರ್ಕ್ ಆಗಿದೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು. ಆತನ ಅಂದ್ರೆ ಈ ಕೊಲೆಯಾದಂತಹ ಪ್ರಬುದ್ಧಾಳ ಸಹೋದರ ಬಂದು ಈ ಅಪ್ರಾಪ್ತನ ಸ್ನೇಹಿತ ಆಗಿರ್ತಾನೆ. ಸೊ ಮನೇಲಿ ನಡೆಯುವಂತಹ ವಿಚಾರಗಳ ಬಗ್ಗೆ ಈ ಕೊಲೆ ಮಾಡಿದಂತಹ ಹಂತಕ ಅಪ್ರಾಪ್ತನ ಹತ್ರ ಹೇಳ್ತಾ ಇರ್ತಾನಂತೆ ಪ್ರಬುದ್ಧ ಅವರ ಸಹೋದರ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಆಲಿಸ್ಕೊಂಡು ಒಂದ್ ಕಡೆ ಅದನ್ನ ರೆಕಾರ್ಡ್ ಮಾಡಿರ್ತಾನೆ ಮೈಂಡಲ್ಲಿ. ಯಾವಾಗ 2,000 ರೂಪಾಯಿ ಕದ್ದಿದ್ರ ಬಗ್ಗೆ ಹಾಗೂ ಆಕೆ ಗದರಿದ್ರ ಬಗ್ಗೆ ವಿಚಾರಗಳು ಬರುತ್ತೋ ಆಗ ಆಕೆಯನ್ನ ಮುಗಿಸಿ ಬಿಡಬೇಕು ಅನ್ನುವಂತಹ ಆವೇಶ, ಅಂದ್ರೆ ಅದು ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸೊ ಜಾಸ್ತಿ ರಕ್ತಸ್ರಾವವಾಗಿ ಪ್ರಬುದ್ಧ ಚಾಕುವಿನಿಂದ ಕೊಯ್ದ ಪರಿಣಾಮ ಮೃತಪಟ್ಲು. ಬಟ್ ಅದನ್ನ ಕಂಪ್ಲೀಟ್ ಆಗಿ ಸೂಸೈಡ್ ಅಂತ ಬಿಂಬಿಸುವಂತಹ ಎಲ್ಲಾ ಪ್ರಯತ್ನವನ್ನ ಕೂಡ ಈ ಬಾಲಕ ಮಾಡಿದ್ದ ಅನ್ನೋದು ಅತ್ಯಂತ ಶಾಕಿಂಗ್ ವಿಚಾರ. ಹೇಗ್ ಕಲ್ತ? ಇಷ್ಟೊಂದು ಕ್ರಿಮಿನಲ್ ಮೈಂಡ್ ಸೆಟ್ ಹೇಗ್ ಬಂತು ಈತನಿಗೆ? ಅರ್ಥ ಆಗದಿರೋ ವಿಚಾರ, ಪ್ರಶ್ನೆಗೆ ಉತ್ತರ ಸಿಗದಿರುವಂತಹ ವಿಚಾರ ಇದು. ಡಿಗ್ರಿ ವಿದ್ಯಾರ್ಥಿನಿ ಪ್ರಬುದ್ಧ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳೇ ದಂಗಾಗಿದ್ದಾರೆ. ಅಪ್ರಾಪ್ತ ಬಾಲಕ ಮಾಡಿದಂತಹ ಪ್ಲಾನ್, ಎಷ್ಟೊಂದು ಪ್ಲಾನ್ ಮಾಡ್ಕೊಂಡಿದ್ದ ಆತ ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಅಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ಆತ ಗಮನದಲ್ಲಿ ಇಟ್ಕೊಂಡಿದ್ದ. ಆತನ ಅಂದ್ರೆ ಪ್ರಬುದ್ಧಾಳ ಸಹೋದರ ಹೇಳಿದ ಎಲ್ಲ ವಿಚಾರ, ಅಂದ್ರೆ ಆಕೆ ಹಿಂದೆ ಅಟೆಂಪ್ಟ್ ಮಾಡ್ಕೊಂಡಿದ್ಲು ಅಂತೆಲ್ಲ, ಮನೇಲಿ ಜಗಳ ಆಗ್ತಾ ಇತ್ತು ಅಂತೆಲ್ಲ ಹೇಳೋ ಪ್ರಯತ್ನವನ್ನ ಆತ ಮಾಡಿದ್ದ ಅನ್ಸುತ್ತೆ. ಸೊ ಯಾವ ಭಾಗದಲ್ಲಿ ಆಕೆ ಹಿಂದೆ ಅಟೆಂಪ್ಟ್ ಮಾಡ್ಕೊಂಡಿದ್ಲು, ಅಂದ್ರೆ ಕೈ ಕುಯ್ಕೊಳ್ಳೋದು ಅಥವಾ ಕತ್ ಕುಯ್ಕೊಳ್ಳೋ ರೀತಿಯೆಲ್ಲ, ಸೊ ಅಲ್ಲೇ ವಾಪಸ್ ಆತ ಚಾಕುವಿನಿಂದ ಇರಿದಿದ್ದಾನೆ. ಸೊ ಇದು ಆಕೆಯೇ ಮಾಡ್ಕೊಂಡಿದ್ದು ಅನ್ನೋದನ್ನ ಬಿಂಬಿಸೋ ಪ್ರಯತ್ನವನ್ನ ಪೊಲೀಸರು ತನಿಖೆ ಮಾಡಿದಾಗ್ಲೂ ಕೂಡ ಆಕೆಯಿಂದಲೇ ಆಗಿರೋದಿದು ಕೃತ್ಯ, ಬೇರೆ ಯಾರೂ ಮಾಡಿರೋದಲ್ಲ ಅನ್ನೋ ರೀತಿ, ಅನುಮಾನ ಬಾರದೇ ಇರೋ ರೀತಿ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನ, ಷಡ್ಯಂತ್ರವನ್ನ ಕೇವಲ 14ರಿಂದ 15 ವರ್ಷ ವಯಸ್ಸಿನ ಬಾಲಕ ಮಾಡಿದ್ದ ಅನ್ನೋದೇ ಅತ್ಯಂತ ಆಘಾತಕಾರಿ ವಿಚಾರ. ಎಲ್ಲಿಂದ ಕಲ್ತ? ಏನಕ್ಕೆ ಇಷ್ಟೊಂದು ಕ್ರೂರ ಮನಸ್ಥಿತಿ ಆತನಿಗೆ ಬಂತು? ಈ ಎರಡೂ ವಿಚಾರಗಳಿಗೆ, ಎರಡೂ ಆಯಾಮಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಬಟ್ ಪೊಲೀಸರು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದೊಂದೇ ಆತನ ಕ್ರಿಮಿನಲ್ ಮೈಂಡ್ ಸೆಟ್ ಆಚೆ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗೇಶ್, ಕೇವಲ 14ರಿಂದ 15 ವರ್ಷದ ವಯಸ್ಸಿನ ಬಾಲಕ ಪ್ರೀ ಪ್ಲಾನ್ ಮಾಡ್ಕೊಳ್ತಾನೆ, ಆಮೇಲೆ ಕಂಪ್ಲೀಟ್ ಆಗಿ ಇಡೀ ಪೊಲೀಸರ ದಿಕ್ಕನ್ನೇ ತಪ್ಪಿಸೋ ಪ್ರಯತ್ನ ಮಾಡ್ತಾನೆ ಅನ್ನೋದು ಇದೆಯಲ್ಲ, ಹೇಗೆ ಕಲ್ತ ಆತ? ಈ ಕ್ರಿಮಿನಲ್ ಮೈಂಡ್ ಸೆಟ್ ಎಲ್ಲಿಂದ ಬಂತು ಆತನಿಗೆ ಅನ್ನೋದೇ ಪ್ರಶ್ನೆ ಇಲ್ಲಿ. ಮಮತಾ, ವಿದ್ಯಾರ್ಥಿನಿ ಪ್ರಬುದ್ಧ ಕೊಲೆ ಪ್ರಕರಣವನ್ನು ಬಹಳ ಚಾಣಕ್ಷತನದಿಂದ ಆ ಅಪ್ರಾಪ್ತ ಬಾಲಕ ಆರೋಪಿ ಮಾಡಿದ್ದಾನೆ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಈಗ ಬಯಲಾಗ್ತಾ ಹೋಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಪ್ರಬುದ್ಧಳ ಕೊಲೆಯನ್ನು
ಕೊಲೆ ಅಲ್ಲ ಆತ್ಮಹತ್ಯೆ ಅನ್ನುವಂಥದ್ದನ್ನು ಬಿಂಬಿಸಲಿಕ್ಕೆ ಸಾಕಷ್ಟು ಚಾಣಕ್ಷತನದ ಪ್ಲಾನನ್ನು ಮಾಡಿದ್ದಾನೆ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಆಕೆ ಆತ್ಮಹತ್ಯೆ ಆರಂಭದಲ್ಲಿ ಆಕೆಯ ಬಾಡಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಪೊಲೀಸರು ಇದೊಂದು ಆತ್ಮಹತ್ಯೆ ಅನ್ನುವಂಥ ನಿರ್ಧಾರಕ್ಕೆ ಬರುವ ನಿಟ್ಟಿನಲ್ಲಿ ಆತ ಕೊಲೆಯನ್ನು ಮಾಡಿರ್ತಾನೆ. ಜೊತೆಗೆ ಈ ಒಂದು ಅವರ ತಾಯಿ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಪ್ರಬುದ್ಧಳ ಕೊಲೆ ಪ್ರಕರಣವನ್ನು PM ಮಾಡಿಸ್ಲಿಕ್ಕೆ ಸುಬ್ರಹ್ಮಣ್ಯಪುರ ಪೊಲೀಸರು ಮುಂದಾಗ್ತಾರೆ. PM ಮಾಡಿಸುವಂಥ ಸಂದರ್ಭದಲ್ಲಿ ಕೂಡ PM ಮಾಡಿದ್ದ ಡಾಕ್ಟ್ರು ಕೂಡ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಆಘಾತಕಾರಿಯಾಗಿರುವಂಥ ವಿಚಾರ. ಅಷ್ಟೊಂದು ಚಾಣಕ್ಷತನದಿಂದ ಆತ ಕೊಲೆ ಮಾಡಿರುವ ವಿಚಾರವನ್ನು ಆತ್ಮಹತ್ಯೆಯನ್ನು ಮಾಡಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಮಾಡಿದಂಥ ಪ್ಲಾನ್ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಆ ಪ್ಲಾನನ್ನು ಹೇಗೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ ಅಂದರೆ ಆ ಯುವತಿಯ ಬಾಡಿ ಮೇಲೆ ಅಂದರೆ ಕುತ್ತಿಗೆ ಭಾಗ ಮತ್ತು ಕೈ ಮೇಲೆ ಒಂದಷ್ಟು ಮಾರ್ಕ್ಗಳಿರುತ್ತೆ. ಆ ಮಾರ್ಕ್ಗಳು ಆತ್ಮಹತ್ಯೆಗೆ ಯತ್ನಿಸಿದಂಥ ಸಂದರ್ಭದಲ್ಲಿ ಆಗಿರುವಂಥ ಮಾರ್ಕ್ಗಳಾಗಿರ್ತವೆ ಅನ್ನುವಂಥದ್ದನ್ನು ಬಿಂಬಿಸ್ತಿರ್ತವೆ. ಅದನ್ನೇ ಬಂಡವಾಳ ಮಾಡ್ಕೊಂಡಿಂಥ 14 ವರ್ಷದ ಅಪ್ರಾಪ್ತ ಬಾಲಕನಾಗಿರುವಂಥ ಈ ಆರೋಪಿ ಆ ಎಲ್ಲೆಲ್ಲಿ ಮಾರ್ಕ್ ಇತ್ತೋ ಅಲ್ಲಲ್ಲಿ ಮಾತ್ರ ಚಾಕುವಿನಿಂದ ಕಟ್ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರಿಗೂ ಕೂಡ ಆರಂಭದಲ್ಲಿ ಇದು ಕೊಲೆ ಅಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಅದರ ಜೊತೆಗೆ ಈತ ಆ ಕೊಲೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ CCTVಯಲ್ಲಿ ಸೆರೆ ಆಗದ ರೀತಿಯಲ್ಲಿ ಆ ಬಿಲ್ಡಿಂಗ್ನ ಕಾಂಪೌಂಡ್ನ ಹಿಂಬದಿಯಿಂದ ಮನೆ ಒಳಗಡೆ ಪ್ರವೇಶ ಮಾಡಿದ್ದ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದ ವಿಚಾರವನ್ನಾಗಿ ಇಟ್ಕೊಂಡು ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಬುದ್ಧಳ ಕೊಲೆಯ ಹಿಂದಿನ ಕಾರಣ ಮತ್ತು ಹೇಗೆ ಆತ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರ ತನಿಖೆ ವೇಳೆ ಆ ಅಪ್ರಾಪ್ತ ಬಾಲಕನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ರೈಟ್ ನಾಗೇಶ್, ಇನ್ನೊಂದು ವಿಚಾರದಲ್ಲಿ ನಾವು ಗಮನಿಸಬೇಕಾಗಿರೋದು, ಯಾರು ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ನಮ್ಮ ಜೊತೆಗೆ ಪರ್ಸನಲ್ ವಿಚಾರಗಳನ್ನ ಹೇಳ್ಕೊಳ್ಬಾರ್ದು, ಅದನ್ನ ಅವ್ರು ನಮ್ಮ ವಿರುದ್ಧನೇ ಬಳಸ್ತಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಅನ್ಸುತ್ತೆ. ಬಿಕಾಸ್ ಪ್ರಬುದ್ಧಾಳ ಬಗ್ಗೆ ಸಹೋದರ ಈತನಿಗೆ ಹೇಳ್ಕೊಳ್ತಾ ಇದ್ದಂತಹ ವಿಚಾರಗಳನ್ನೇ ಅಸ್ತ್ರವಾಗಿ ಬಳಸಿದ್ದಾನೆ, ಸಾಕ್ಷ್ಯನಾಶಕ್ಕೂ ಕೂಡ ಅದೇ ಅಸ್ತ್ರವಾಗಿ ಬಳಸಿದ್ದಾನೆ ಅಂತ. ಖಂಡಿತವಾಗ್ಲೂ ಮಮತಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಆದಂಥ ಪ್ರಬುದ್ಧ ಕೊಲೆ ಮಾಡಿದಂಥ ಅಪ್ರಾಪ್ತ ಬಾಲಕನ ಅವನ ತಮ್ಮನ ಅಂದರೆ ಫ್ರೆಂಡ್ ಆಗಿರ್ತಾರೆ. ಹಾಗಾಗಿ ಅವನ ಫ್ರೆಂಡ್ ಆಗಿರೋದ್ರಿಂದ ಪ್ರಬುದ್ಧಳ ಮನೆಗೆ ಈತ ಆಗಾಗ ಬಂದು ಹೋಗ್ತಿರೋ ಅನ್ನೋವಂಥ ಮಾಹಿತಿ ಕೂಡ ಇರುವಂಥದ್ದು. ಆತ ಬಂದು ಹೋಗ್ತಿರೋವಂಥದ್ದು ಸಾಕಷ್ಟು ಕ್ಲೋಸ್ ಇದ್ದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ವಿಚಾರಗಳನ್ನು ಈತ ಕೊಲೆ ಮಾಡಲಿಕ್ಕೆ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ಬಯಲಾಗ್ತಿರುವಂಥದ್ದು ಮಮತಾ.